ಸರ್ ಕೂಡ ಒಂದು ರೀಲ್ ಹೇಳಿರುವಂತದ್ದು, ಅಂದ್ರೆ ನಿಮ್ಮ ಒಂದು ಸಾಂಗ್ ಕುರಿತು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಿವಣ್ಣ ಅವರು ಟ್ವೀಟ್ ಮಾಡಿದ್ದಾರೆ. ಅದಷ್ಟು ಕಲಾವಿದರು ನಾನು ಆಗ್ಲೇ ಹೇಳ್ದಂಗೆ ಪ್ರತಾಪ್ ಸಿಂಹ ಅವರು ಇರಬಹುದು, ಜೊತೆಗೆ ತೇಜಸ್ವಿ ಸೂರ್ಯ ಅವರು ಕೂಡ ಈ ಕುರಿತು ಟ್ವೀಟ್ ಮಾಡಿದ್ರು. ಮೊದಲನೇದಾಗಿ ಸುದೀಪ್ ಸರ್ ಹೇಳಿರುವಂತಹ ಮಾತುಗಳು, ಅದ್ರ ಬಗ್ಗೆ. ನಮಗೆ ಫಸ್ಟು ಅವ್ರು ಯಾವಾಗ ಸಿಗ್ತಾರೆ ಮೀಟ್ ಮಾಡೋಕ್ಕೆ ಅಂತ ಗೊತ್ತಾದ್ಮೇಲೆ ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಫುಲ್ ಸಾಂಗ್ ನೋಡಿ ಜೆನ್ಯೂನ್ನಾಗಿ ಏನು ಅನಿಸ್ತು ಅದನ್ನು ಮಾತಾಡಿದ್ದಾರೆ. ಯಾವುದೂ ನಾವು ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಹೇಳಿಸಿ ಮಾಡಿಸಿರೋದಲ್ಲ, ಅವ್ರು ನಿಜವಾಗ್ಲೂ ಇಷ್ಟಪಟ್ಟು ಮಾತಾಡಿರೋದು. ಆ್ಯಂಡ್ ಅವ್ರು ಇನ್ಫ್ಯಾಕ್ಟ್ ವಿಡಿಯೋ ಆದಮೇಲೆ ಹೇಳಾದ್ಮೇಲೆ ಇದನ್ನ ಸುಮ್ಮನೆ ನನ್ನ ಮಾತನ್ನ ಹಾಕಬೇಡಿ, ಅದ್ರ ಮಧ್ಯೆ ನಿಮ್ದು ಏನೇನು ಶಾರ್ಟ್ಸ್ದೆ ಅದನ್ನು ಆ್ಯಡ್ ಮಾಡಿ ಅಂತ ಹೇಗೆ ಎಡಿಟ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಆ್ಯಂಡ್ ವಿ ಸ್ಪೋಕ್ ಫಾರ್ ಆಲ್ಮೋಸ್ಟ್ 40-45 ಮಿನಿಟ್ಸ್ ಕೂತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಅವರಷ್ಟು ಟೈಮ್ ಕೊಟ್ಟು ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ, ಅವ್ರಿಗೆ ನೆಕ್ಸ್ಟು ನೈಟ್ ಶೂಟ್ ಇತ್ತು, 2 o'clock ಕಾಲ್ ಶೀಟ್ ಇತ್ತು, ನೈಟ್ ಶೂಟ್ ಇತ್ತು. ಆ ಮಧ್ಯದಲ್ಲಿ ಟೈಮ್ ಕೊಟ್ಟು ನಮ್ಮ ಒಂದು ಸಣ್ಣ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ್ಯಂಡ್ ಶಿವಣ್ಣ ಅವರು ಅಷ್ಟೇ ಬೇರೆ ಕಡೆ ಶೂಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಸಾಂಗ್ ಕಳಿಸಿದ ತಕ್ಷಣ ಅದನ್ನು ನೋಡಿ ಇಷ್ಟಪಟ್ಟು ಟ್ವೀಟ್ ಮಾಡಿ ಇನ್ಸ್ಟಾ ಸ್ಟೋರಿ ಹಾಕಿದರು. ಆ್ಯಂಡ್ ತೇಜಸ್ವಿ ಸೂರ್ಯ ಅವ್ರನ್ನ ನಾವು ಹೇಗೋ ಕಾಂಟ್ಯಾಕ್ಟ್ ಮಾಡಿ ಅವರು ಇಷ್ಟಪಟ್ಟು ಪೋಸ್ಟ್ಗಳನ್ನ ಹಾಕಿದ್ದಾರೆ. ಟ್ವೀಟ್, ಪೋಸ್ಟ್, ಫೇಸ್ಬುಕ್ ಎಲ್ಲದರಲ್ಲೂ ಹಾಕಿದರು. ಆ್ಯಂಡ್ ಪ್ರತಾಪ್ ಸಿಂಹ ಸರ್ ಅವರು ಕೂಡ ಹಾಕಿದ್ದಾರೆ. ಸೊ ಈ ಥರ ಒಂದು ರೆಸ್ಪಾನ್ಸ್ ಬಂದಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಮಾಡಿದ್ದಕ್ಕೆ ಇಷ್ಟಾದರೂ ರೆಕಗ್ನಿಷನ್ ಸಿಗ್ತಿದೆಯಲ್ಲ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಸುದೀಪ್ ಸರ್, ನಾನು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಆದಮೇಲೆ ನಾನು ಏನೇ ಈ ಥರ ಕೇಳಿದ್ರು ತುಂಬ ಖುಷಿಯಿಂದ ಮಾಡಿಕೊಡ್ತಾರೆ. ಆ್ಯಂಡ್ ಈ ಸತಿ ಅವ್ರಿಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೇಳಿದ್ರು, ಪ್ರಿಯಾ ಮ್ಯಾಮ್ ಕೂಡ ತೋರಿಸಿದ್ರಂತೆ ವಿಡಿಯೋ, ಅವರು ತುಂಬ ಇಷ್ಟಪಟ್ರಂತೆ. ಇದಕ್ಕಿಂತ ಇನ್ನೇನು ಬೇಕು. ಅವರು ಅದರಲ್ಲಿ ಹೇಳಿದ್ರು ಐಡಿಯಾ ಹೇಗೆ ಬಂತು ನಿಮಗೆ ಮಿರರ್ ಮುಂದೆ ಹೌದು ಅಂತ ಇಲ್ಲ, ಮತ್ತೆ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಹೌದು, ತುಂಬ ಡೀಟೇಲ್ಡಾಗಿ ಮಾತಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟೂ ಅವರು ಅದ್ರ ಬಗ್ಗೆ ಮಾತಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಎಸ್ಪೆಷಲಿ ಎಡಿಟ್ನ ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಹೋಲ್ ಪ್ರಾಡಕ್ಟ್ನ ಅವರು ತುಂಬ ಹೊತ್ತು ಕೂತು ಮಾತಾಡಿದ್ರು. ಆ್ಯಂಡ್ ಇಷ್ಟು ಡೀಟೇಲ್ಡಾಗಿ ಹೇಳಿರೋದು ತುಂಬ ನಮ್ಮ ಲಕ್ ಅನಿಸುತ್ತೆ. ನಿಮ್ಮ ಹೆಸರು ಹೇಳಿ ಅದರಲ್ಲಿ ಪ್ರೊಡ್ಯೂಸ್ ಮಾಡಿರೋಂಥದ್ದು ಮೆನ್ಷನ್ ಮಾಡಿದ್ರು. ಅದೇ ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನು ಎಷ್ಟು ಗಮನದಲ್ಲಿ. ಹೌದು, ಅವ್ರು ಫಸ್ಟು ನಾವು ಬರೀ ಇನ್ಫ್ಯಾಕ್ಟ್ ಕೂತ್ಕೊಂಡು ಮಾತಾಡ್ತೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದವರು. ಅಲ್ಲಿಂದ ನಾನು ಕಾಲು ಲಿಫ್ಟ್ ಮಾಡೋದು, ಆ ಥರದ್ದೆಲ್ಲ ಸಣ್ಣ ಡೀಟೇಲ್ಸ್ ಅವರು ಬೇರೆ ನಮಗೆ ನಾರ್ಮಲಾಗಿ ನೋಡಿದಾಗ ಒಂದು ಹೀಗೆ ನೋಡ್ಬಿಡ್ತೀವಿ. ಆ್ಯಂಡ್ ಅವ್ರು ಫಿಲ್ಮ್ ಮೇಕರ್ ಕೂಡ ಅಲ್ವಾ, ಸೊ ಅದು ಅವ್ರು ಅಫ್ಕೋರ್ಸ್ ಅವ್ರು ನೋಡೇ ನೋಡ್ತಾರೆ. ಸೊ ಎಲ್ಲದೂ ಡೀಟೇಲ್ಡಾಗಿ ನೋಡಿ ಮಾತಾಡಿದ್ರು. ಸೊ ನಿಮ್ಮದೇ ಪ್ರೊಡಕ್ಷನ್ ಅನ್ನುವಂಥದ್ದು ಇರ್ಬೋದು. ಇದ್ರ ಬಗ್ಗೆ ಒಂದಷ್ಟು ಕನಸು ಅನ್ನುವಂಥದ್ದು ಇರುತ್ತೆ. ತುಂಬ ವರ್ಷದ ಕನಸು ಅಥವಾ ಹೇಗೆ ಸಡನ್ ಆಗಿ? ಇಲ್ಲ, ಇದು ಹಾಗೆ ಅಚಾನಕವಾಗಿ ಆಗಿದ್ದು. ಬಟ್ ಈ ಸಾಂಗ್ನ ನಂಗೆ ಮಾಡೋಕ್ಕೆ ಸಿಕ್ಕಿರೋದು ಇದೊಂಥರ ಪುಣ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಅ ಗುಡ್ ಸ್ಟಾರ್ಟ್ ಫಾರ್ ಎನಿಥಿಂಗ್. ಅಂದರೆ ಕತೆ ಬಂದಿದ್ದಕ್ಕೆ ನೀವು ಪ್ರೊಡಕ್ಷನ್? ಹೌದು, ಅದರಿಂದನೇ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಕತೆಯಿಂದ. ಇದು ಇನ್ಯಾರು ಅದೇನಾಯಿತು, ಈ ಕತೆನ ಹೀಗೆ ಅದು ಕ್ವಾಲಿಟಿಯಲ್ಲಿ ಮಾಡಬೇಕಂದ್ರೆ ನಾವು ಇನ್ಯಾರು ಕೈ ಕಾಲು ಹಿಡಿಬೇಕಿತ್ತು ಇದಕ್ಕೆ ಪ್ರೊಡ್ಯೂಸ್ ಮಾಡಿ ಅಂತ. ಆ್ಯಂಡ್ ನಮ್ಗೆ ಅಷ್ಟೊಂದು ಟೈಮೂ ಇರಲಿಲ್ಲ, ನಾವು ಇಮಿಡಿಯೇಟಾಗಿ ರಿಲೀಸು ಮಾಡಬೇಕಿತ್ತು. ಸೊ ಸರಿ ಆಯಿತು, ಇದು ಈ ಕಾನ್ಸೆಪ್ಟಿಗೆ ನಾನೇ ಇದಕ್ಕೆ ಹಾಕ್ತೀನಿ ಅಂತ ಅದು ಹಾಗೆ ಆಗಿದ್ದದು. ಅಂದಾಜು ಒಂದು ಎಷ್ಟು ಬಜೆಟಲ್ಲಿ ಮಾಡಿದ್ರೆ? ಸುಮ್ಮನೆ ಇರಿ ನೀವು, ಅಯ್ಯೋ ರಾಮ, ನೀವು ಕ್ವಾಲಿಟಿ ನೋಡಿದಿರಲ್ಲ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೆ ಕೇಳ್ತಾ ಇರೋದು. ಹಾಗೆ ಇಷ್ಟ ಆಗಿದೆ ಬಿಡಿ. ಎಸ್, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.